ಮಗುಗೆ ಹಲ್ಲು ಬರ್ತಾ ಇರುತ್ತೆ, ಮಗುಗೂ ಪೇರೆಂಟ್ಸ್ಗೂ ತುಂಬ ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ ಮೇಡಮ್ ಏನಾರು ಮೆಡಿಸಿನ್ಸ್ ಇದೆ ಹೇಳಿ ಅಂತ ಹೇಳ್ತಾರೆ. ಯೂಶ್ವಲಾಗಿ ಇದು ನಾರ್ಮಲ್ ಪ್ರೊಸೆಸ್ಸು, ಇದಕ್ಕೆ ಮೆಡಿಸಿನ್ ಎಲ್ಲ ಏನೂ ಇರಲ್ಲ. ಸೊ ಹಾಗಾಗಿ ನೀವು ಮನೇಲೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ಬೋದು. ಹೇಗೆ ಅಂತಂದರೆ, ಒಂದನೇದಾಗಿ ಸಿಲಿಕಾನ್ ಫಿಂಗರ್ ಬ್ರಷ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಮಗುಗೆ ಜೆಂಟಲಾಗಿ ಮಸಾಜ್ ಮಾಡೋದಕ್ಕೆಲ್ಲ ಪ್ರೆಷರ್ ಸಿಕ್ಕಾಗ ಮಗುಗೆ ರಿಲೀಫ್ ಅನಿಸುತ್ತೆ. ಎರಡನೇದಾಗಿ ಕ್ಯಾರೆಟು, ಸೌತೆಕಾಯಿ ಇದನ್ನು ನೀವು ಹೆಚ್ಚಿಬಿಟ್ಟು ಮಗುಗೆ ಕೊಟ್ಟಾಗ ಅದು ಹಾರ್ಡ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಚೀವ್ ಮಾಡಿದಾಗ ಏನಾಗುತ್ತೆ, ರಿಲೀಫ್ ಅನಿಸುತ್ತೆ. ಮೂರನೇದಾಗಿ ಟೀತರ್ಸ್ನ ಯೂಸ್ ಮಾಡಿ. ಯಾವುದು ಅಂದರೆ ಸಿಲಿಕಾನ್ ಟೀತರ್ ಸಿಗುತ್ತೆ, ವುಡನ್ ಟೀತರ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಮಗುಗೆ ರಿಲೀಫ್ ಸಿಗುತ್ತೆ. ಹಾಗೆ ಮತ್ತೆ ಇದನ್ನ ರೆಫ್ರಿಜರಲ್ಲಿ ಇಟ್ಬಿಟ್ಟು ಕೊಟ್ಟಾಗ ಅದು ಕೋಲ್ಡ್ ಇರುತ್ತಲ್ಲ, ಸೊ ಹಾಗಾಗಿ ಮಗುಗೆ ಇನ್ನೂ ಈಸಿಯಾಗಿ ರಿಲೀಫ್ ಅನಿಸುತ್ತೆ. ನಾಲ್ಕನೇದಾಗಿ ಬ್ರೆಸ್ಟ್ ಮಿಲ್ಕ್ ಪಾಪ್ಸಿಕಲ್ಸ್ ಅಂತ ಸಿಗುತ್ತೆ, ಅದರಲ್ಲಿ ನೀವು ಮಿಲ್ಕ್ನ ಹಾಕ್ಬಿಟ್ಟು ರೆಫ್ರಿಜರಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಿ ಕೊಟ್ಟಾಗ ಮಗು ಅದನ್ನ ಚೀವ್ ಮಾಡುತ್ತಲ್ಲ, ಆವಾಗ ಕೋಲ್ಡಿಗೂ ಮತ್ತು ಅದು ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಮಗುಗೆ ರಿಲೀಫ್ ಅನಿಸುತ್ತೆ. ಐದನೇದಾಗಿ ಸಾಫ್ಟ್ ಬಟ್ಟೆ ತೊಗೊಂಡು ಬ್ರೆಸ್ಟ್ ಮಿಲ್ಕಲ್ಲಾರು ಎದ್ಬಿಟ್ಟು ಅಥವಾ ಇಲ್ಲಾಂದರೆ ನೀರೆಲ್ಲರೂ ಎದ್ಬಿಟ್ಟು ರೆಫ್ರಿಜರಲ್ಲಿ ಇಡಿ, ಆವಾಗ ಏನಾಗುತ್ತೆ, ಮಗು ಅದನ್ನ ಚೀವ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ರಿಲೀಫ್ ಅನಿಸುತ್ತೆ. ಸೊ ಹಾಗಾಗಿ ಈ 5 ಟಿಪ್ಸ್ನ ಮನೆಯಲ್ಲೇ ಫಾಲೋ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.